ಎಲ್ಲ ನನ್ನ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಸ್ವಾಗತ. ದ್ರೋಣ ಕೋಚಿಂಗ್ ಕ್ಲಾಸಸ್ ರಾಂಪುರ ಯೂಟ್ಯೂಬ್ ಚಾನಲ್. ಇವತ್ತಿನ ಕ್ಲಾಸಲ್ಲಿ ನಾವು ಆದರ್ಶ ವಿದ್ಯಾಲಯ ಮಾದರಿ ಪ್ರಶ್ನೆ ಪತ್ರಿಕೆ 2025 ಪ್ರಶ್ನೆಗಳನ್ನ ಚರ್ಚೆ ಮಾಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ ಏನಿದೆ? ಅವರ್ಗೀಯ ವ್ಯಂಜನಗಳ ಗುಂಪು ಯಾವುದು ಅಂತ ಕೇಳಿ. ವರ್ಣಮಾಲೆಯಲ್ಲಿ ಒಂದು ಕ್ವಶನ್ ಫಿಕ್ಸ್ ಇರುತ್ತೆ, ಒಂದು ಕ್ವಶನ್ ಇದ್ದೇ ಇರುತ್ತೆ. ಅ, ಇ, ಉ, ರು ಇವು ಸ್ವರಾಕ್ಷರಗಳಾಗ್ತವೆ, ಬರಲಿಲ್ಲ. ಆಪ್ಷನ್ ಬಿ ಆ, ಇ, ಉ, ಎ ಅಂತ ಇದೆ, ಇವು ದೀರ್ಘ ಸ್ವರಗಳಾಗ್ತವೆ, ಇದು ಕೂಡ ಬರಲ್ಲ. ಇನ್ನು ಯ, ರ, ಲ, ವ ಏನು ಯಾ ಇಂದ ಲಾವರೆಗೂ ಇದಾವಲ್ವಾ 9 ಅಕ್ಷರಗಳು, ಅವುಗಳನ್ನ ನಾವು ಅವರ್ಗೀಯ ವ್ಯಂಜನಗಳು ಅಂತ ಕರೀತೀವಿ. ಸರಿಯಾದ ಆನ್ಸರ್ ಯಾವುದು? ಆಪ್ಷನ್ ಸಿ. ವರ್ಗೀಯ ವ್ಯಂಜನಗಳು ಮತ್ತು ಅವರ್ಗೀಯ ವ್ಯಂಜನಗಳು ಅಂತ ಎರಡು ವಿಧ. ಯಾವುದರಲ್ಲಿ? ವ್ಯಂಜನಗಳಲ್ಲಿ. ಅವರ್ಗೀಯ ವ್ಯಂಜನಗಳೇ ಯಾ ಇಂದ ಲಾವರೆಗೂ. ಸರಿಯಾದ ಆನ್ಸರ್ ಯಾವುದು? ಆಪ್ಷನ್ ಸಿ. ಕ, ಚ, ಟ, ತ ಅಂತ ಇದೆಯಲ್ಲ, ಇದು ಅಲ್ಪ ಪ್ರಾಣಾಕ್ಷರಗಳು ಆಗ್ತವೆ. ನೆಕ್ಸ್ಟ್ ಎರಡನೇ ಪ್ರಶ್ನೆ, ಗುಣವಂತ ಪದದ ಸ್ತ್ರೀಲಿಂಗ ರೂಪ. ಗುಣವಂತ ಅನ್ನುವಂಥದ್ದು ಪುಲ್ಲಿಂಗ, ಇದಕ್ಕೆ ಸ್ತ್ರೀಲಿಂಗ ರೂಪ ಏನು ಬರುತ್ತೆ? ಗುಣವಂತಿ. ಆಪ್ಷನ್ ಬಿ ಗುಣವತಿ, ಆಪ್ಷನ್ ಸಿ ಗುಣವಂತೆ, ಆಪ್ಷನ್ ಡಿ ಗುಣವಂತ. ನೋಡಿ, ಗುಣವಂತಕ್ಕೆ ಗುಣವಂತಿ ಸ್ತ್ರೀಲಿಂಗ ರೂಪ ಬರಲ್ಲ, ಗುಣವತಿ ಬರಲ್ಲ, ತಪ್ಪಾಗುತ್ತೆ. ಗುಣವಂತೆ. ಸರಿಯಾದಂತಹ ಉತ್ತರ ಯಾವುದು? ಆಪ್ಷನ್ ಸಿ ಗುಣವಂತೆ. ಗುಣವಂತ ಕೂಡ ಬರಲ್ಲ, ಯಾವುದು? ಪುಲ್ಲಿಂಗದಲ್ಲೇ ಇದೆ. ನೆಕ್ಸ್ಟ್ ಮೂರನೆಯ ಪ್ರಶ್ನೆ, ನೈಸರ್ಗಿಕ ಪದದ ವಿರುದ್ಧ ಪದ. ನೈಸರ್ಗಿಕ ಎನ್ನುವಂಥ ಪದಕ್ಕೆ ವಿರುದ್ಧ ಪದ ಯಾವುದು ಬರುತ್ತೆ? ನಿಸರ್ಗ, ಪ್ರಾಪಂಚಿಕ, ಪ್ರಾಚೀನ, ಕೃತಕ. ನಿಸರ್ಗ ಅದೇ ಅರ್ಥ ಬರುತ್ತೆ, ಬರಲ್ಲ. ಪ್ರಾಪಂಚಿಕ ಜ್ಞಾನ ಇಲ್ವಾ ಅಂತ ಬೈತಿರ್ತಾರೆ ನೋಡಿ, ಇದನ್ನು ಬರಲ್ಲ, ತಪ್ಪಾಗುತ್ತೆ. ಪ್ರಾಚೀನ ಅಂದ್ರೆ ಹಳೆಯ ಅಂತ ಆಗುತ್ತೆ, ಬರಲ್ಲ. ನೈಸರ್ಗಿಕಕ್ಕೆ ಪ್ರಾಚೀನ ವಿರುದ್ಧಾರ್ಥ ಪದ ಆಗಲ್ಲ. ಕೃತಕ ಅನ್ನುವಂಥದ್ದು ಸರಿಯಾದ ಉತ್ತರ. ಆಪ್ಷನ್ ಡಿ. ನೈಸರ್ಗಿಕ ಅಂದ್ರೆ ನ್ಯಾಚುರಲ್, ಕೃತಕ ಆರ್ಟಿಫಿಷಿಯಲ್ ಗೊತ್ತೇ ಇದೆ ನಿಮಗೆ. ನೆಕ್ಸ್ಟ್ ಒಂದು ವಿಶೇಷ ಮಾಹಿತಿ ಇದೆ, ಗಮನಿಸಿ. ರಾಜ್ಯ ಮಟ್ಟದ ದ್ರೋಣ ಟ್ಯಾಲೆಂಟ್ ಅವಾರ್ಡ್ 2025 2 ಲಕ್ಷ ರೂಗಳವರೆಗೆ ಬಹುಮಾನ ಇರುತ್ತೆ. ಪ್ರಥಮ ಬಹುಮಾನ 60,000, ಅದರಲ್ಲಿ 10,000 ನಗದು ಬಹುಮಾನ, 50,000 ಶಿಷ್ಯ ವೇತನ. ದ್ವಿತೀಯ ಬಹುಮಾನ 50,000 ಇರುತ್ತೆ, 5,000 ನಗದು, 45,000 ಶಿಷ್ಯ ವೇತನ. ತೃತೀಯ ಬಹುಮಾನ 40,000, 3,000 ನಗದು, 37,000 ಶಿಷ್ಯ ವೇತನ. ನಾಲ್ಕನೇ ಬಹುಮಾನ 30,000 ಇರುತ್ತೆ, 2,000 ನಗದು ಬಹುಮಾನ, 28,000 ಶಿಷ್ಯ ವೇತನ. ಐದನೇ ಬಹುಮಾನ 20,000 ಇರುತ್ತೆ, 1,000 ರೂಪಾಯಿ ನಗದು ಬಹುಮಾನ, 19,000 ಶಿಷ್ಯ ವೇತನ ಇರುತ್ತೆ. 23/3/2025 ತಾರೀಕು ಭಾನುವಾರ ಬೆಳಿಗ್ಗೆ 11 ಗಂಟೆಗೆ ಎಕ್ಸಾಮ್ ಇರುತ್ತೆ. ತರಗತಿಗಳು ಏಪ್ರಿಲ್ 1ರಿಂದ ಸ್ಟಾರ್ಟ್ ಆಗ್ತವೆ. ನೀವು 2 ರೀತಿಯಲ್ಲಿ ನೋಂದಾವಣೆ ಮಾಡ್ಕೋಬಹುದು. ವಿದ್ಯಾರ್ಥಿ ಹೆಸರು, ತಂದೆ ಹೆಸರು, ತರಗತಿ ಶಾಲೆ ಹೆಸರು, ವಿಳಾಸ, ಮೊಬೈಲ್ ನಂಬರ್ ಅನ್ನ ಇಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ವಾಟ್ಸಪ್ ಮಾಡಬಹುದು, ಅಥವಾ QR ಕೋಡ್ ಮುಖಾಂತರನಾದರೂ ನೀವು ನೋಂದಾವಣೆ ಮಾಡ್ಕೋಬಹುದು. ಪರೀಕ್ಷಾ ಮಾಧ್ಯಮ ಕನ್ನಡ ಮತ್ತು ಇಂಗ್ಲಿಷ್ ನಲ್ಲಿ ಇರುತ್ತೆ. ಪರೀಕ್ಷೆಯ ವಿಷಯಗಳು ಕನ್ನಡ, ಇಂಗ್ಲಿಷ್, ಗಣಿತ, ಸಾಮಾನ್ಯ ಜ್ಞಾನ ಮತ್ತು ಮಾನಸಿಕ ಸಾಮರ್ಥ್ಯ ಇರುತ್ತೆ. ಯಾರೆಲ್ಲ ಈ ಒಂದು ಪರೀಕ್ಷೆಯನ್ನು ಅಟೆಂಡ್ ಮಾಡಬಹುದು ಅಂತಂದ್ರೆ 3 ಮತ್ತು 4ನೇ ತರಗತಿ ಓದ್ತಾ ಇರುವಂತಹ ವಿದ್ಯಾರ್ಥಿಗಳು ಅಟೆಂಡ್ ಮಾಡಬಹುದು. ಪರೀಕ್ಷೆ ನಡೆಯುವಂತಹ ಸ್ಥಳ ದ್ರೋಣ ಕೋಚಿಂಗ್ ಕ್ಲಾಸಸ್ ರಾಂಪುರ, SJM PU ಕಾಲೇಜ್ ರಾಂಪುರ, ಮೊಳಕಾಲ್ಮೂರು ತಾಲೂಕು, ಚಿತ್ರದುರ್ಗ ಜಿಲ್ಲೆ. ಹೆಚ್ಚಿನ ಮಾಹಿತಿಗಾಗಿ ನಂಬರ್ ಇರುತ್ತೆ, ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ. ನೆಕ್ಸ್ಟ್ 4ನೇ ಪ್ರಶ್ನೆ, ಯಾವ ಪದವನ್ನು ಬಿಡಿಸಿದಾಗ ಆದೇಶ ಸಂಧಿಯಾಗುತ್ತದೆ ಅಂತ ಕೇಳಿ. ಇಲ್ಲಿ ಕೊಟ್ಟಿರುವಂತಹ ಪದದಲ್ಲಿ ಒಂದು ಪದ ಆದೇಶ ಸಂಧಿಗೆ ಉದಾಹರಣೆ ಆಗುತ್ತೆ. ಅದು ಯಾವ ಪದ? ಹೊಸಗನ್ನಡ, ದ್ವೇಷಿಸು,
ಕೆರೆಯನ್ನು ಬೇರೊಂದು ಅಂತ ಇದೆ. ಆದೇಶ ಸಂಧಿ ಅಂತಂದ್ರೆ ಕಾಕಪ್ಪಗಳಿಗೆ ಗಾದಾವಗಳಿಗೆ ಈಸಿಯಾಗಿ ಹೇಳೋದಂದ್ರೆ ಕಾಕಪ್ಪಗಳಿಗೆ ಗಾದಾವಗಳು ಆದೇಶವಾಗಿ ಬರೋದನ್ನ ನಾವು ಆದೇಶ ಸಂಧಿ ಅಂತ ಕರಿತೀವಿ. ಇಲ್ಲಿ ಹೊಸಗನ್ನಡ ಅಂತ ಇದೆ. ಹೊಸ ಪ್ಲಸ್ ಕನ್ನಡ ಹೊಸಗನ್ನಡ. ಹೊಸ ಪ್ಲಸ್ ಕನ್ನಡ ಹೊಸಗನ್ನಡ. ಗಾ ಬದಲಾಗಿ ಏನ್ ಬಂತು? ಗಾ ಬಂತು. ಆದೇಶ ಸಂಧಿಗೆ ಸರಿಯಾದಂತ ಆನ್ಸರ್ ಯಾವುದು? ಆಪ್ಷನ್ ಎ. ದ್ವೇಷಿಸು, ದ್ವೇಷ ಪ್ಲಸ್ ಇಸು ದ್ವೇಷಿಸು. ಅಲ್ಲಿ ಲೋಪ ಸಂಧಿಗೆ ಉದಾಹರಣೆಯಾಗುತ್ತೆ. ಆಕಾರ ಲೋಪ ಆಗುತ್ತೆ. ದ್ವೇಷ ಪ್ಲಸ್ ಇಸು ಆಕಾರ ಲೋಪ ಆಗುತ್ತೆ. ಲೋಪ ಸಂಧಿ. ಕೆರೆಯನ್ನು ಯಾ ಬಂದಿದೆ, ಕೆರೆ ಪ್ಲಸ್ ಅನ್ನು ಕೆರೆಯನ್ನು. ಆಗಮ ಸಂಧಿ. ಬೇರೊಂದು ಬೇರೆ ಪ್ಲಸ್ ಒಂದು ಬೇರೊಂದು. ನೋಡಿ, ಬೇರೆ ಪ್ಲಸ್ ಒಂದು ಬೇರೊಂದು. ಇದು ಕೂಡ ಏಕಾರ ಲೋಪ ಆಗುತ್ತೆ. ಲೋಪ ಸರಿಯಾದಂತ ಉತ್ತರ ಯಾವುದು? ಆಪ್ಷನ್ ಎ ಹೊಸಗನ್ನಡ ಅನ್ನುವಂಥದ್ದು. ನೆಕ್ಸ್ಟ್ 5ನೇ ಪ್ರಶ್ನೆ. ಗೃಹ, ನಿವಾಸ, ಸದನ ಈ ಪದಗಳಿಗೆ ಸರಿ ಹೊಂದುವ ಪದ ಯಾವುದು ಅಂತ ಕೇಳಿ, ಅಂದ್ರೆ ಸಮಾನಾರ್ಥಕ ಪದ ಯಾವುದು ಅಂತ ಕೇಳಿದರೆ ಮಠ, ಮಂದಿರ, ನಿಲಯ, ದೇವಾಲಯ. ಗೃಹ, ನಿವಾಸ, ಸದನಕ್ಕೆ ಸಮಾನಾರ್ಥಕ ಪದ ಮಠ ಬರಲ್ಲ, ಮಂದಿರ ಬರಲ್ಲ, ನಿಲಯ ಸರಿಯಾದಂತ ಉತ್ತರ ಯಾವುದು? ನಿಲಯ. ಸೂರ್ಯ ನಿಲಯ, ಚಂದ್ರ ನಿಲಯ ಅಂತ ಈ ತರ ಹೆಸರನ್ನ ಇಟ್ಕೊಂಡಿರ್ತಾರೆ. ನಿಲಯ ಅಂತಂದ್ರೂ ಕೂಡ ಮನೆನೇ. ದೇವಾಲಯ ಬರದೆ ಇಲ್ಲ. ನೆಕ್ಸ್ಟ್ 6ನೇ ಪ್ರಶ್ನೆ. ಗಾದೆ ಮಾತಿನಲ್ಲಿ ಕೂಡ ಒಂದು ಕ್ವಶನ್ ಇದ್ದೇ ಇರುತ್ತೆ. ಸತ್ಯಕ್ಕೆ ಸಾವಿಲ್ಲ ಅಂತ ಇದೆ. ಮುಂದಿರುವಂತ ನಾವು ಫಿಲ್ ಅಪ್ ಮಾಡಬೇಕು. ಸತ್ಯಕ್ಕೆ ಸಾವು ಉಂಟು ಬರಲ್ಲ, ತಪ್ಪಾಗುತ್ತೆ. ಸುಳ್ಳಿಗೆ ಸತ್ಯ ಉಂಟು ಅರ್ಥನೇ ಇಲ್ಲ. ನೋಡಿ, ಸುಳ್ಳಿಗೆ ಸುಖವಿಲ್ಲ. ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ. ಸುಳ್ಳು ಹೇಳಿದ್ರೆ ಅವ್ರು ಸುಖನೇ ಇರಲ್ಲ, ಮತ್ತಿನ್ನೊಂದು ಸುಳ್ಳು ಹೇಳಕ್ ರೆಡಿ ಆಗ್ಬೇಕಾಗುತ್ತೆ. ಹೌದಲ್ಲ? ಸಾವಿಗೆ ಸುಖವಿಲ್ಲ. ಸರಿಯಾದಂತ ಉತ್ತರ ಯಾವುದು? ಆಪ್ಷನ್ ಸಿ. ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖವಿಲ್ಲ. ಓಕೆ ವಿದ್ಯಾರ್ಥಿಗಳೇ, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ SGM ಮತ್ತು ದ್ರೋಣ ಇವರಿಬ್ಬರ ಸಹಯೋಗದಲ್ಲಿ ಬೇಸಿಗೆ ಶಿಬಿರವನ್ನ ಹಮ್ಮಿಕೊಳ್ಳಲಾಗಿದೆ. 4ನೇ ತರಗತಿ 5, 6, 7, 8, 9 ಮತ್ತು SSLC ಅವರಿಗೆ ತರಗತಿಗಳು ಪ್ರಾರಂಭವಾಗ್ತವೆ ಈ ಬೇಸಿಗೆ ಶಿಬಿರದಲ್ಲಿ. ಅದರಲ್ಲೂ ವಿಶೇಷವಾಗಿ ನೋಡಿ, 4ನೇ ತರಗತಿ ಮತ್ತು 5ನೇ ತರಗತಿ ವಿದ್ಯಾರ್ಥಿಗಳಿಗೆ ಫೌಂಡೇಶನ್ ಕ್ಲಾಸಸ್ ಇರ್ತವೆ. ನವೋದಯ, ಆದರ್ಶ, ಮುರಾರ್ಜಿ, ಕಿತ್ತೂರು ಇನ್ನು ಮುಂತಾದಂತಹ ಪರೀಕ್ಷೆಗಳಿಗೆ ತರಬೇತಿನ ಕೊಡಲಾಗುತ್ತೆ. ಮಾಧ್ಯಮ ಕನ್ನಡ ಮತ್ತು ಇಂಗ್ಲಿಷ್. 6ನೇ ತರಗತಿ ಮತ್ತು 7ನೇ ತರಗತಿಯವರಿಗೆ ಮ್ಯಾಥ್ಸ್, ಇಂಗ್ಲಿಷ್, ಸ್ಪೋಕನ್ ಅಂಡ್ GK ಫೌಂಡೇಶನ್ ಕ್ಲಾಸಸ್ ಇರುತ್ತೆ. ಇಲ್ಲಿ ವಸತಿ ರಹಿತನೂ ಇದೆ, ವಸತಿ ಸಹಿತ ಕೂಡ ಇದೆ. ಫಸ್ಟ್ PUC ಮತ್ತು ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ ಸೈನ್ಸ್ ಕ್ಲಾಸಸ್ ಕೂಡ ಇರ್ತವೆ. ಹೆಚ್ಚಿನ ಮಾಹಿತಿಗಾಗಿ ಕಾರ್ಯದರ್ಶಿಯವರನ್ನ ಸಂಪರ್ಕಿಸಿ ಅಂತ ಹೇಳ್ತಾ ಇಲ್ಲಿ ನಂಬರ್ ಇದೆ, ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ 7ನೇ ಪ್ರಶ್ನೆ. ಗಗನಸಖಿ ವಿಮಾನ. ನೋಡಿ, ಗಗನಸಖಿ ವಿಮಾನ. ವಿಮಾನದಲ್ಲಿ ಇರುವಂತವ್ರು ಗಗನಸಖಿಯರು, ಅಲ್ಲಿ ಸೇವೆನ ಮಾಡುವಂತವ್ರು. ವಿಮಾನವನ್ನು ನಡೆಸುವಂತವರು ವೈಮಾನಿಕ ಅಥವಾ ಪೈಲಟ್. ಇವರು ಗಗನಸಖಿಯನ್ನು ಉಪಚರಿಸುವಂತವರು. ನ್ಯಾಯಾಧೀಶ ಎಲ್ಲಿರ್ತಾರೆ? ಹೋಟೆಲ್ನಲ್ಲಿ ಇರ್ತಾರ, ಆಸ್ಪತ್ರೆಯಲ್ಲಿ ಇರ್ತಾರ, ನ್ಯಾಯಾಲಯದಲ್ಲಿ ಇರ್ತಾರ, ಕಾರಾಗೃಹದಲ್ಲಿ ಇರ್ತಾರ ಕೇಳಿ. ಹೋಟೆಲ್ನಲ್ಲಿ ಇರುವಂತವರು ಪರಿಚಾರಕರು ಅಂತ ಕರೀತಾರೆ. ಆಸ್ಪತ್ರೆ ವೈದ್ಯ. ನ್ಯಾಯಾಲಯ ನ್ಯಾಯಾಧೀಶರಲ್ಲಿ ಇರ್ತಾರೆ, ನ್ಯಾಯಾಲಯದಲ್ಲಿ ಇರ್ತಾರೆ, ಕೋರ್ಟ್ ಅಲ್ಲಿ ಇರ್ತಾರೆ. ಸರಿಯಾದಂತ ಆನ್ಸರ್ ಯಾವುದು? ನ್ಯಾಯಾಲಯ. ಕಾರಾಗೃಹ ಇರುವಂತದ್ದು ಯಾರು? ತಪ್ಪು ಮಾಡಿದಂತ ಅಪರಾಧಿಗಳು. ಹೌದಲ್ವಾ? ಸರಿಯಾದಂತ ಉತ್ತರ ಯಾವುದು? ಆಪ್ಷನ್ ಸಿ. ನೆಕ್ಸ್ಟ್ ನೋಡೋದಾದ್ರೆ
ಬಿಳಿಯ ಪಾರಿವಾಳ ಹಾರುತ್ತದೆ ಅಂತ ಇದು ಒಂದು ಸೆಂಟೆನ್ಸ್. ಯಾವುದದು? ಬಿಳಿಯ ಪಾರಿವಾಳ ಹಾರುತ್ತದೆ. ಈ ವಾಕ್ಯದಲ್ಲಿರುವ ಗುಣವಿಶೇಷಣ ಯಾವುದು ಅಂತ ಕೇಳಿ. ಏನು? ಬಿಳಿಯನ, ಪಾರಿವಾಳನ, ಹಾರುತ್ತದೆನ, ಹಾರಿತಿನ? ಯಾವ ಪದ ಗುಣವಿಶೇಷಣಕ್ಕೆ ಉದಾಹರಣೆಯಾಗಿದೆ? ಬಿಳಿಯ ಅನ್ನುವಂಥದ್ದೇ ಗುಣವಿಶೇಷಣಕ್ಕೆ ಉದಾಹರಣೆ ಇದರಲ್ಲಿ. ಇನ್ನು ಪಾರಿವಾಳ ಬರದೇ ಇಲ್ಲ, ಹಾರುತ್ತದೆ ಕ್ರಿಯಾಪದ ಆಗುತ್ತೆ, ಹಾರಿತು ಕೂಡ ಬರಲ್ಲ. ಸರಿನಾ? ಸರಿಯಾದಂತ ಆನ್ಸರ್ ಯಾವುದು? ಬಿಳಿಯ ಅನ್ನುವಂಥದ್ದು. ಅದರ ಒಂದು ವಿಶೇಷಣವನ್ನ ಹೇಳ್ತಾ ಇದೆ. ಪಾರಿವಾಳದ ವಿಶೇಷಣವನ್ನ ಹೇಳ್ತಾ ಇದೆ. ಎಂತ ಪಾರಿವಾಳ? ಬಿಳಿಯ ಪಾರಿವಾಳ. ನೆಕ್ಸ್ಟ್ 9ನೇ ಪ್ರಶ್ನೆ. ರಾಜನು ಪ್ರಜೆಗಳನ್ನು ಕಾಪಾಡುತ್ತಾನೆ. ಈ ವಾಕ್ಯದಲ್ಲಿರುವ ಕ್ರಿಯಾಪದ ಯಾವುದು ಅಂತ ಕೇಳಿ. ರಾಜನು ಪ್ರಜೆಗಳನ್ನ ಕಾಪಾಡುತ್ತಾನೆ. ರಾಜನು ಅನ್ನುವಂಥದ್ದು ಕರ್ತೃಪದ, ಪ್ರಜೆಗಳನ್ನು ಅನ್ನುವಂಥದ್ದು ಕರ್ಮಪದ, ಕಾಪಾಡುತ್ತಾನೆ ಅನ್ನುವಂಥದ್ದು ಕ್ರಿಯಾಪದ. ಈ ಒಂದು ವಾಕ್ಯದಲ್ಲಿ ಕೊಟ್ಟಿದ್ದಾರೆ ನೋಡಿ. ಹೇಳಿರುವಂತ ಪ್ರಶ್ನೆಯನ್ನು ಕ್ರಿಯಾಪದ ಯಾವುದು ಅಂತ ಹೇಳೋದು. ರಾಜನು ಬರದೇ ಇಲ್ಲ, ಕರ್ತೃ ಅಂತ ಹೇಳಿದೆ. ಪ್ರಜೆಗಳನ್ನು ಕರ್ಮಪದ, ರಾಜ ನಾಮಪದ ಆಗುತ್ತೆ, ಇದು ಕ್ರಿಯಾಪದ ಬರಲ್ಲ. ಕಾಪಾಡುತ್ತಾನೆ. ರಾಜನು ಪ್ರಜೆಗಳನ್ನ ಏನ್ ಮಾಡ್ದ? ಕ್ವಶನ್ ಮಾರ್ಕ್ ಬರುತ್ತೆ ಅಲ್ಲಿ. ಕ್ರಿಯೆ ನಡೀತಾ ಇಲ್ಲ, ಗೊತ್ತಾಗಲ್ಲ. ಕಾಪಾಡ್ತಾನ ಅವನು, ಕ್ರಿಯೆ ಆಗಿದೆ ನೋಡಿ, ಕ್ರಿಯಾಪದ. ಸರಿನಾ? ಸರಿಯಾದಂತ ಉತ್ತರ ಯಾವುದು? ಆಪ್ಷನ್ ಡಿ. ಓಕೆ ವಿದ್ಯಾರ್ಥಿಗಳೇ, ನೋಡಿ 2025 ಕಿತ್ತೂರು ಸೈನಿಕ ಶಾಲೆ ಫಲಿತಾಂಶ ಪ್ರಕಟಣೆಯಾಗಿದೆ. 34 ಜನರಲ್ಲಿ 18 ಜನ ನಮ್ಮ ಸಂಸ್ಥೆಯ ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ಉತ್ತಮ ಫಲಿತಾಂಶ ಬಂದಿದೆ. ನಿಮ್ಮ ಮಕ್ಕಳನ್ನ ಕೂಡ ಸೇರಿಸಿ ಒಳ್ಳೆಯ ಫಲಿತಾಂಶವನ್ನ ಪಡೆದುಕೊಳ್ಳಿ ಅಂತ ಹೇಳಿದ್ರೆ ಇವೆಲ್ಲರೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತಾ, ನೆಕ್ಸ್ಟ್ 10ನೇ ಪ್ರಶ್ನೆ ನೋಡೋದಾದ್ರೆ, ಗಿಳಿಯು ಪಂಜರದಿಂದ ತಪ್ಪಿಸಿಕೊಂಡು ಹೋಯಿತು ಅಂತ ಇದೆ. ಗಿಳಿಯು ಪಂಜರದಿಂದ ತಪ್ಪಿಸಿಕೊಂಡು ಹೋಯಿತು. ಗೆರೆ ಎಳೆದ ಪದದಲ್ಲಿರುವ ವಿಭಕ್ತಿ ಪ್ರತ್ಯಯ ಯಾವುದು? ಪಂಜರದಿಂದ. ಓಕೆ, ಪಂಜರದಿಂದ. ಪಂಜರದಿಂದ ಅಂತ ಇದೆ. ಅದರಲ್ಲಿ ಯಾವ ವಿಭಕ್ತಿ ಪ್ರತ್ಯಯ ಇದೆ? ಪ್ರಥಮ ವಿಭಕ್ತಿ ಇದೆಯಾ? ತೃತೀಯ ವಿಭಕ್ತಿ ಇದೆಯಾ? ದ್ವಿತೀಯ ವಿಭಕ್ತಿ ಇದೆಯಾ? ಚತುರ್ಥಿ ವಿಭಕ್ತಿ ಇದೆಯಾ? ಪ್ರಥಮ ವಿಭಕ್ತಿಗೆ ಪ್ರತ್ಯಯ ಉ ಬರುತ್ತೆ. ದ್ವಿತೀಯ ವಿಭಕ್ತಿಗೆ ವಿಭಕ್ತಿ ಪ್ರತ್ಯಯಕ್ಕೆ ಅನ್ನು ಪ್ರತ್ಯಯ ಬರುತ್ತೆ. ತೃತೀಯ ವಿಭಕ್ತಿ ಪ್ರತ್ಯಯ ಏನು ಬರುತ್ತೆ? ಇಂದ. ಇನ್ನು ಚತುರ್ಥಿ ವಿಭಕ್ತಿಗೆ ಗೆ, ಎ, ಇಗೆ, ಅಕ್ಕೆ. ಸರಿನಾ? ಇವು ಬಂದಿದೆ. ಈ 4 ಬರ್ಬೇಕಂತ ಏನಿಲ್ಲ. ಈ 4ರಲ್ಲಿ ಯಾವ್ದಾದ್ರು ಒಂದು ಬಂದು ನಡೆಯುತ್ತೆ, ಅದು ಒಂದು ಇರುತ್ತಷ್ಟೇ. ಸರಿಯಾದಂತಹ ಉತ್ತರ ಯಾವುದು? ಪಂಜರದಿಂದ ಅನ್ನುವಂತಹ ಒಂದು ಪದದಲ್ಲಿ ಇಂದ ಎನ್ನುವಂತಹ ತೃತೀಯ ವಿಭಕ್ತಿ ಪ್ರತ್ಯಯ ಇದೆ. ಸರಿನಾ? ಸರಿಯಾದಂತಹ ಆನ್ಸರ್ ಯಾವುದು? ಆಪ್ಷನ್ ಸಿ. ಓಕೆ ವಿದ್ಯಾರ್ಥಿಗಳೇ, ಕ್ಲಾಸ್ ಅರ್ಥ ಆಗಿದೆ ಅಂತ ಭಾವಿಸ್ತಾ ವೀಕ್ಷಿಸಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು. ಆದಷ್ಟು ವಿಡಿಯೋನ ಶೇರ್ ಮಾಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೆಯ ಅವಕಾಶ ಇದೆ, ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದ.